ಬಿಜೆಪಿಯವರು ಜೆಡಿಎಸ್ನವರು ಒಟ್ಟಾಗಿ ಸೇರಿ ರಾಜಕೀಯ ಕುತಂತ್ರನ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಇವರಿಬ್ಬರು ಒಟ್ಟಾಗಿ ಸೇರಿ ಕೇಂದ್ರ ಬಿಜೆಪಿ ಸರ್ಕಾರದ ನಾಯಕರನ್ನು ಬಳಸ್ಕೊಂಡು ರಾಜಭವನದ ಮುಖಾಂತರ ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸೋದಕ್ಕೆ ಹುನ್ನಾರಗಳನ್ನು ಮಾಡ್ತಾ ಇದ್ದಾರೆ. ಅವರು ಹುನ್ನಾರ ನಡೆಯೋದಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸರ್ಕಾರ ಯಾವುದೇ ತಪ್ಪನ್ನು ಮಾಡಿಲ್ಲ. ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ. ಜನರಿಗೆ ಮಾತ್ರ ಅಧಿಕಾರ ಇದೆಯೇ ಹೊರತು ಇವ್ರು ಯಾರಿಗೂ ನಮ್ಮನ್ನ ರಾಜೀನಾಮೆ ಕೊಡಿ ಅಂತ ಕೇಳುವಂಥ ಅಧಿಕಾರ ಇಲ್ಲ. ಅಷ್ಟಕ್ಕೂ ರಾಜೀನಾಮೆ ಕೊಡೋಕ್ಕೆ ಏನಾಗಿದೆ ಅಂತ, ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ? ಮೂಡ ಒಂದು ಘಟನೆ. ಅದು ಸ್ಥಳೀಯ ಸ್ವಾಯತ್ತ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಸೈಟ್ಗಳ ವಿತರಣೆಯಲ್ಲಿ ಆಗಿರುವಂಥ ಒಂದು ಘಟನೆ. ಅದು ಆ ಘಟನೆಗೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ತನಿಖೆ ಮಾಡಿ ಅಂತ ಹೇಳ್ತಾರೆ. ತನಿಖೆ ಆಗುತ್ತೆ. ತನಿಖೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಬೇಕಲ್ಲ. ಇವ್ರ ಜಡ್ಜ್ಗಳ ತನಿಖೆ ವರದಿಯವ್ರ ಕೈಗೆ ಸೇರಿಬಿಟ್ಟಿದೆಯಾ ರಾಜೀನಾಮೆ ಕೊಡಿ ಅಂತ ಹೇಳೋಕ್ಕೆ? ಅವರು ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೇಳ್ತಿದ್ರೆ ಅಂತ ನೀವು ಹೇಳ್ಬೇಕು ನನಗೆ. ಮೊನ್ನೆ ಹರಿಯಾಣ ಮತ್ತು ಪಂಜಾಬ್ನ ಹೈಕೋರ್ಟ್ ನ್ಯಾಯಾಧೀಶರು ಇಡಿ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡಿದ್ದಾವೆ. ಕೋರ್ಟ್ಗಳು ಇವನ್ನ ಮುಚ್ಚಬೇಕು ಅಂತ ಹೇಳಿದ್ದಾರೆ. ಸೂರ್ಯನ್ ಅವರು, ಕೇಜ್ರಿವಾಲ್ ಅವರು, ಅವರ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ ಇಡಿ ಮತ್ತು CBIಗಳ ನಡವಳಿಕೆ ಬಗ್ಗೆ. ನಿನ್ನೆ ಹರಿಯಾಣ ಪಂಜಾಬ್ನ ಹೈಕೋರ್ಟ್ನವರು ಈ ಏಡಿಗಳನ್ನು ಮುಚ್ಚಬೇಕು ಅಂತಾರೆ. ಏನರ್ಥ? ಕೇಂದ್ರ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳನ್ನು ರಾಜಕೀಯ ದಾಳವಾಗಿ ಬಳಸಿ ಎದುರಾಳಿಗಳನ್ನು ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ನ್ಯಾಯಾಲಯಗಳೇ ಉಲ್ಲೇಖ ಮಾಡಿರುವಾಗ ಈಗ ನಾವೇನು ಮಾಡಬೇಕು? ಅವರು ಸುಯೋಮೋಟೋ ಅಥವಾ ಒಂದು ಅರ್ಜಿ ಮೇಲೆ ಇವರು ಕ್ರಮ ತಗೊಳ್ಳೋದಾದರೆ ಚುನಾಯಿತ ಸರ್ಕಾರಗಳು ಮತ್ತು ಪ್ರಜಾಪ್ರಭುತ್ವ ಎಲ್ಲಿ ಉಳಿತದೆ? ತಪ್ಪಾಗಿದ್ದಾಗ, ಲೋಪ ಆಗಿದ್ದಾಗ, ಭ್ರಷ್ಟಾಚಾರ ಆಗಿದ್ದಾಗ ತನಿಖೆ ಮಾಡೋದಕ್ಕೆ ತಕರಾರಿಲ್ಲ. ಅದು ನ್ಯಾಯ ಮಾರ್ಗದ ಮುಖಾಂತರವೇ ಆಗಬೇಕು.